ಈತ ಎಲೆಗಳ ಮೇಲೆ ಚಿತ್ರ ಬಿಡಿಸುವ ಯುವ ಕಲಾವಿದ. ಯೂಟ್ಯೂಬ್ ನೋಡಿಕೊಂಡೇ ಈ ಕಲೆಯನ್ನ ಕರಗತ ಮಾಡಿಕೊಂಡ ಈ ಕಲಾವಿದ ಇದನ್ನೇ ತನ್ನ ಆದಾಯದ ಮೂಲವನ್ನಾಗಿಸಿಕೊಂಡಿದ್ದಾನೆ. ಕುಮಟಾ ಪಟ್ಟಣದ ಬಸ್ತಿಪೇಟೆಯ ನಿವಾಸಿ ಪೃಥ್ವಿರಾಜ್ ನಾಯ್ಕ್ ಎಂಬ ಯುವಕನೇ ಅಶ್ವತ್ಥ ಎಲೆಗಳಲ್ಲಿ ಚಿತ್ರ ಬಿಡಿಸುವ ಕಲಾವಿದ. ಈ ಯುವಕನಿಗೆ ಚಿಕ್ಕವನಿಂದಲೂ ಚಿತ್ರ ಬಿಡಿಸುವ ಹವ್ಯಾಸ ರೂಢಿಸಿಕೊಂಡಿದ್ದ. ಹಾಗಾಗಿ ತನ್ನ ಕಲೆಯನ್ನ ಪೋಷಿಸಿಕೊಂಡು ಬಂದ ಪೃಥ್ವಿರಾಜ್ ಇದೀಗ ಲೀಫ್ ಆರ್ಟ್ ನಲ್ಲಿ ಪರಿಣಿತಿ ಪಡೆದಿದ್ದಾನೆ. ಕುಮಟಾದ ಗಿಬ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡುತ್ತಿರುವ ಇವರು ಯೂಟ್ಯೂಬ್ ನೋಡಿಕೊಂಡೇ ಅಶ್ವತ್ಥ ಎಲೆಗಳ ಮೇಲೆ ಚಿತ್ರ ಬಿಡಿಸಲು ಆರಂಭಿಸಿದ್ರು. ಆಗ ಮಂಗಳೂರಿನಲ್ಲಿ ಪ್ರಸಿದ್ಧಿ ಪಡೆದಿದ್ದ ಲೀಫ್ ಆರ್ಟ್ ನ ಕಲೆ ಪೃಥ್ವಿರಾಜ್ ಅವರ ಗಮನ ಸೆಳೆದಿತ್ತು. ಹಾಗಾಗಿ ಅವರು ಯೂಟ್ಯೂಬ್ ನೋಡಿಕೊಂಡೇ ಲೀಫ್ ಆರ್ಟ್ ಕಲಿಯಲು ಪ್ರಾರಂಭಿಸಿ ಈಗ ಕಲೆಯಲ್ಲಿ ಪರಿಣಿತಿಯನ್ನ ಪಡೆದಿದ್ದಾರೆ. ಪೃಥ್ವಿರಾಜ್ ಅವರು ಈ ಲೀಫ್ ಆರ್ಟ್ ಕಲೆಯ ಮೂಲಕ ಜನ ಜಾಗೃತಿಯ ಸಂದೇಶಗಳನ್ನ ಕೂಡ ಸಾರ್ತಾ ಇದ್ದಾರೆ. ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳನ್ನ ಬಿಡಿಸಿದ್ದಾರೆ. ಚಿತ್ರಕಲಾ ಶಿಕ್ಷಕನಾಗಿದ್ದು ಶಾಲೆಯಿಂದ ಮನೆಗೆ ಬಂದ ಬಳಿಕ ಪೃಥ್ವಿರಾಜ್ ತನ್ನ ಹವ್ಯಾಸವನ್ನ ಮುಂದುವರಿಸುತ್ತಾ ಅದನ್ನೇ ಉದ್ಯೋಗವನ್ನ ಆಗಿಸಿಕೊಂಡಿದ್ದಾರೆ. ಇವರ ಕಲೆಗೆ ಈಗ ಸಾಕಷ್ಟು ಬೇಡಿಕೆ ಇದೆ. ಉತ್ತರ ಪ್ರದೇಶದ ಸೀತಾಪುರ್ ಕ್ರಿಯೇಟಿವ್ ಡಿಸೈನ್ ಅವರು ಆನ್ಲೈನ್ ಮೂಲಕ ಲೀಫ್ ಆರ್ಟ್ ಕಾಂಪಿಟೇಷನ್ ಏರ್ಪಡಿಸಿದ್ದು ಅದರಲ್ಲಿ ಪೃಥ್ವಿರಾಜ್ ಅವರಿಗೆ ಬಹುಮಾನ ಕೂಡ ಲಭಿಸಿದೆ. ನಾನೀಗ ಲಾಕ್ಡೌನ್ ಇಂದ ಸ್ಟಾರ್ಟ್ ಮಾಡಿದ್ದು ಲೀಫ್ ಆರ್ಟ್ ನಾನು ಲಾಕ್ಡೌನ್ ಇಂದ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತದ್ದು. ಮಂಗಳೂರು ಸೈಡ್ ಅವರೆಲ್ಲ ಮಾಡ್ತಿದ್ದ ಅವಾಗಿಂದ. ಅಂದ್ರೆ ಈಗ ಅವ್ರು ಮಾಡ್ತಿದ್ರು ಅನ್ಕೊಂಡು ನಾನು ಮಾಡಿದೆ. ಅದು ಕ್ಲಿಕ್ ಆಯ್ತು. ರೆಸ್ಪಾನ್ಸ್ ಚಲೋ ಬರ್ತದೆ. ಹಾಗೆ ಒಂದು ಲೀಫ್ ಆರ್ಟ್ ನಿಂದ 800 ರಿಂದ 1,000 ರೂಪಾಯಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಒಂದು ಲೀಫ್ ಆರ್ಟ್ ಗೆ 2 ರಿಂದ 3 ತಾಸು ಸಮಯವನ್ನ ವ್ಯಯಿಸುವ ಅವರು ಲೀಫ್ ಆರ್ಟ್ ಮಾಡಿ ಅದನ್ನ ಒಣಗಿಸಿ ನಂತರ ಕೆಡದಂತೆ ಲೇಪಕಗಳನ್ನ ಹಾಕಿ ಗ್ರಾಹಕರಿಗೆ ಫ್ರೇಮ್ ಮಾಡಿ ಕೊಡುತ್ತಾರೆ. ಹಾಗಾಗಿ ಈ ಕಲೆ ಅವರ ಆದಾಯದ ಮೂಲವೂ ಆಗಿರುವುದು ವಿಶೇಷವಾಗಿದೆ. ಒಟ್ಟಾರೆ ಮರದಿಂದ ಉದುರುವ ಎಲೆಯಲ್ಲಿ ತನ್ನ ಕಲೆಯನ್ನ ಪ್ರದರ್ಶಿಸುತ್ತಿರುವ ಪೃಥ್ವಿರಾಜ್ ಇದೀಗ ಎಲ್ಲೆಡೆ ಫೇಮಸ್ ಆಗಿದ್ದಾರೆ. ಈ ಕಲೆಯ ಮೂಲಕ ಅವರು ವಿಶ್ವ ಖ್ಯಾತಿ ಪಡೆಯಲಿ ಎನ್ನುವುದೇ ಸಾರ್ವಜನಿಕರ ಆಶಯವಾಗಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.